ಹಲೋ ಸ್ನೇಹಿತರೆ, ಗೀತಾ ಸೀರಿಯಲ್ನ ಮುಂದಿನ ಭಾಗವನ್ನು ನೋಡೋಣ. ಸೀರಿಯಲ್ ಅಪ್ಡೇಟ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರುದ್ರಾಪುರದ ಊರವರಿಂದ ವಿಜಿ ಮತ್ತೆ ಗೀತಾಳನ್ನ ಯಾರು ಕಾಪಾಡ್ತಾರೆ? ಶಂಕರಪ್ಪ ವಿಜಿ ಇದ್ದಲ್ಲಿಗೆ ಬರ್ತಾನ? ಅವನನ್ನು ಕೂಡ ಧರ್ಮಪಾಲ ಜೀವಂತವಾಗಿ ಇರಿಸ್ತಾನ ಅನ್ನೋದನ್ನ ಮುಂದೆ ನೋಡೋಣ. ವಿಜಿ ಆವತ್ತು ಊರವರ ಮಧ್ಯ ಬೇರುಂಡನಿಗೆ ಸರಿಯಾಗಿ ಹೊಡೆದಿದ್ದ ದ್ವೇಷಕ್ಕೆ ಇವತ್ತು ಬೇರುಂಡ ಒಂದು ದೊಣ್ಣೆ ತಗೊಂಡು ವಿಜಿಗೆ ಸರಿಯಾಗಿ ಹೊಡಿತಾನೆ. ತನ್ನ ದ್ವೇಷನ ತೀರಿಸಿಕೊಳ್ತಾನೆ. ಆದರೆ ವಿಜಿಗೆ ತನ್ನ ಕೈಕಾಲುಗಳನ್ನು ಕಟ್ಟಿ ಹಾಕಿದ್ರಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ಅವನ ಸಹಾಯಕ್ಕೆ ಅಲ್ಲಿ ಯಾರೂ ಇರೋದಿಲ್ಲ. ಅವನು ಅಸಹಾಯಕನಾಗಿದ್ದ. ಈ ಥರ ಬೇರುಂಡ ವಿಜಿಗೆ ಹೊಡಿತಾ ಇರುವಾಗ ಧರ್ಮಪಾಲ ಒಂದೇ ಸತಿ ಹೊಡೆಯೋದನ್ನು ನಿಲ್ಲಿಸ್ಲಿಕ್ಕೆ ಹೇಳ್ತಾನೆ. ಬೇರುಂಡ, ಸಾಕು, ಹೊಡೆಯೋದನ್ನು ನಿಲ್ಲಿಸು. ನನಗ್ಯಾಕೋ ಈ ಹೊಡೆದನ್ನು ನೋಡೋದಕ್ಕಾಗ್ತಾ ಇಲ್ಲ. ನೆಮ್ಮದಿಯಿಂದ ಬದುಕ್ತಾ ಇರೋ ನಮ್ಮ ಈ ಊರಲ್ಲಿ ಈ ಥರ ಹಿಂಸೆ ಮಾಡೋದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಂತ ಧರ್ಮಪಾಲ ತನ್ನ ನಾಟಕದ ಮಾತುಗಳನ್ನು ಆಡ್ತಾನೆ. ಅದಕ್ಕೆ ಬೇರುಂಡ ಕೇಳ್ತಾನೆ, ಮತ್ತಿನ್ನೇನು ಇವನನ್ನು ಜೀವಂತ ಬಿಡಬೇಕು ಅಂತ ಹೇಳ್ತೀರಾ ಅಂತ ಸಿಟ್ಟಿನಲ್ಲಿ ಹೇಳ್ತಾನೆ. ಅದಕ್ಕೆ ಧರ್ಮಪಾಲ ಹೇಳ್ತಾನೆ, ಇಲ್ಲ, ನಾನು ಅವನನ್ನು ಜೀವಂತವಾಗಿ ಬಿಡು ಅಂತ ಹೇಳ್ತಾ ಇಲ್ಲ. ಆದರೆ ಇವನಿಗೆ ಒಬ್ಬನಿಗೆ ಶಿಕ್ಷೆ ಆದರೆ ಏನು ಪ್ರಯೋಜನ ಇಲ್ಲ. ಅವನ ಜೊತೆ ನಮ್ಮ ಊರಿನಲ್ಲೇ ಇದ್ದುಕೊಂಡು ಇವನ ತಂದೆ ಸೂರ್ಯಪ್ರಕಾಶ್ಗೂ ಸಹಾಯ ಮಾಡ್ತಾ ಆ ದೇವಿ ಕಂಠಿಹಾರನ ತೆಗೆಯೋದಕ್ಕೆ ಇವನಿಗೆ ಸಹಾಯ ಮಾಡಿ ನಮಗೆ ಮೋಸ ಮಾಡ್ತಾ ಇರೋ ನಮ್ಮೂರಿನಲ್ಲೇ ಇದ್ದುಕೊಂಡಿರೋ ಆ ಶಂಕರ್ ನಾರಾಯಣ ಅವನು ಕೂಡ ಇಲ್ಲಿಗೆ ಬರಲಿ, ಅವನಿಗೆ ಕೂಡ ಶಿಕ್ಷೆ ಆಗಬೇಕು ಅಂತ ಧರ್ಮಪಾಲ ಹೇಳ್ತಾನೆ. ಧರ್ಮಪಾಲ ಎಲ್ಲದಕ್ಕೂ ಪ್ಲ್ಯಾನ್ ಮಾಡಿದ್ದ. ಅವನು ಎಲ್ಲರನ್ನ ಒಟ್ಟಿಗೆ ಮುಗಿಸೋ ಪ್ಲ್ಯಾನ್ ಹಾಕಿದ್ದ. ಇದು ಯಾವುದರ ಅರಿವೇ ಇಲ್ಲದೆ ಶಂಕರಪ್ಪ ವಿಜಿನ ಕಾಪಾಡೋದಕ್ಕೆ ವಿಜಿ ಇದ್ದ ದೇವಸ್ಥಾನದ ಕಡೆಗೆ ಓಡಿ ಬರ್ತಾ ಇದ್ದಾನೆ. ಆವಾಗ ವಿಜಿ ಹೇಳ್ತಾನೆ, ನೋಡಿ, ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಶಂಕರ್ ನಾರಾಯಣ ಅವರಿಗೆ ನಾನು ಸೂರ್ಯಪ್ರಕಾಶ್ ಮಗ ಅಂತಾನೆ ಗೊತ್ತಿಲ್ಲ. ಅವರು ಇನ್ನೋಸೆಂಟ್. ಪ್ಲೀಸ್ ಇವ್ರ ಮಾತನ್ನು ಯಾರು ನಂಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಗುಡಿಯ ಬಾಯಿ ಪಡ್ಕೋತಾನೆ. ಅಯ್ಯೋ, ನಮ್ಮ ದಣಿಗಳ ಬಗ್ಗೆ ಯಾವ ಥರ ಮಾತಾಡ್ತಿದ್ದಾನೆ ನೋಡಿ, ನಮ್ಮ ದಣಿಗಳು ಎಷ್ಟು ಒಳ್ಳೆಯವರು ಅಂತ ನಮಗೆಲ್ಲ ಗೊತ್ತು ಅಂತ ಗುಡಿಯ ಎಕ್ಸ್ಟ್ರಾಡಿನರಿ ನಾಟಕ ಆಡ್ತಾನೆ. ಅದಕ್ಕೆ ಊರಿನವನು ಒಬ್ಬನು ಹೇಳ್ತಾನೆ, ನಮ್ಮ ದಣಿಗಳ ಬಗ್ಗೆ ನೀನು ಕೆಟ್ಟದಾಗೆ ಮಾತನಾಡಿದರೆ ನಿನಗೆ ನಮ್ಮ ದಣಿಗಳು ನಿನಗೆ ಕೊಟ್ಟಿರೋ ಪ್ರಾಣ ಭಿಕ್ಷೆಯನ್ನು ನಾವು ಕಸಿದುಕೊಳ್ತೇವೆ ಅಂತ ಹೇಳ್ತಾನೆ. ಅದಕ್ಕೆ ಧರ್ಮಪಾಲ ನಗಾಡ್ಕೊಂಡು ಹೇಳ್ತಾನೆ, ಇವನ ಜೊತೆ ನಾವು ನಮ್ಮ ಊರಿನಲ್ಲಿರುವ ಶಂಕರ್ ನಾರಾಯಣಗೂ ಶಿಕ್ಷೆ ಕೊಡೋಣ. ಆಮೇಲೆ ಆ ಶಂಕರ್ ನಾರಾಯಣನನ್ನು ಈ ಊರಿನಿಂದ ಹೊರಗೆ ಹಾಕೋಣ, ಬಹಿಷ್ಕಾರ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಇಡೀ ಊರವರೆಲ್ಲ ಹೌದು ಹೌದು ಹಾಗೆ ಮಾಡೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಓಡಿ ಬಂದ ಶಂಕರ್ ನಾರಾಯಣ, ವಿಜಿ ಏನಾಯ್ತು, ನನಗೆ ಏನೋ ಐತಲ್ಲ ಅಂತ ಹೇಳಿ ಒಬ್ಬೆ ಹುಡ್ಕೊಂಡು ಅವನಿಗೆ ಕಟ್ಟಿದ್ದ ಹಗ್ಗನ ಬಿಡಿಸೋದಕ್ಕೆ ಬರ್ತಾನೆ. ಆವಾಗ ಊರವರು ಸೇರಿ ಆ ಶಂಕರ್ ನಾರಾಯಣನನ್ನು ಹಿಡಿದುಕೊಳ್ತಾರೆ. ಪಾಪ ಶಂಕರ್ ನಾರಾಯಣನಿಗೆ ಅಲ್ಲಿ ಏನಾಗ್ತಿದೆ, ಧರ್ಮಪಾಲನ ಕುತಂತ್ರ, ಮೋಸ ಯಾವುದೂ ಅರಿವಿರೋದಿಲ್ಲ. ಅಷ್ಟೊತ್ತಿಗೆ ಅಲ್ಲಿಗೆ ಗೀತಾ ಕೂಡ ಬರ್ತಾಳೆ. ಅವಳನ್ನು ಹಿಡ್ಕೊಂಡಿದ್ದ ಹೆಂಗಸರನ್ನ ದೂಡಿ ಅವಳು ವಿಜಯ್ ಹತ್ರ ಓಡಿ ಬರ್ತಾಳೆ. ವಿಜಯ್, ಯಾಕೆ ನಿನ್ನನ್ನು ಕಟ್ಟಾಕಿದ್ದಾರೆ, ಇಲ್ಲಿ ಏನಾಯಿತು ಅಂತ ಕೇಳ್ತಾಳೆ. ಶಂಕರ್ ನಾರಾಯಣ ಹೇಳ್ತಾನೆ, ನೋಡಿ, ಇವ್ರು ಯಾವ ತಪ್ಪು ಮಾಡಿಲ್ಲ, ಇವನನ್ನು ಯಾಕೆ ಕಟ್ಟಾಕಿದ್ದೀರಾ, ಇವರು ಇನ್ನೋಸೆಂಟ್, ಇವ್ರಿಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಗೀತಾ ಕೂಡ ಅದನ್ನೇ ಹೇಳ್ತಾಳೆ, ನಾವು ಈ ಊರಿನವರಿಗೆ ಮೋಸ ಮಾಡೋದಕ್ಕೆ ಬಂದಿಲ್ಲ, ಮಾವ ಏನೂ ತಪ್ಪು ಮಾಡಿಲ್ಲ. ಆದರೆ ಈ ಊರಿನವರೆಲ್ಲ ಅವರನ್ನು ತಪ್ಪು ತಿಳ್ಕೊಂಡಿದ್ದೀರಾ. ಆದ ತಪ್ಪನ್ನು ಸರಿ ಮಾಡೋದಕ್ಕೋಸ್ಕರ ನಾವಿಲ್ಲಿಗೆ ಬಂದಿರೋದು, ಈ ಊರಿಗೆ ನ್ಯಾಯ ಕೊಡಿಸೋದಕ್ಕೆ ಬಂದಿರೋದು ಅಂತ ಹೇಳ್ತಾಳೆ. ಆವಾಗ ಊರವರಲ್ಲಿ ಒಬ್ಬ ಹೇಳ್ತಾನೆ, ನಿಮ್ಮ ನಾಟಕ ಎಲ್ಲ ನೋಡೋದಕ್ಕಾಗೋದಿಲ್ಲ, ಮತ್ತೆ ನಮ್ಮನ್ನು ಫೂಲ್ ಮಾಡಬೇಡಿ ಅಣಿಗಳೇ, ಇನ್ನೆಷ್ಟೊತ್ತು ಕಾಯೋದು, ಏನಾದರೂ ಒಂದು ತೀರ್ಪು ಕೊಟ್ಟು ಬಿಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಮಹಿ ಕೂಡ ಬರ್ತಾಳೆ. ಆವಾಗ ಧರ್ಮಪಾಲ ಮಹಿ ಹತ್ರ ನಾಟಕ ಹಾಡ್ತಾನೆ. ಬಂದೇನಮ್ಮ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ಮಹಿ. ನೋಡು, ಇವರಿಬ್ರು ಯಾರು ಗೊತ್ತಾ, ನಿನ್ನ ಅಪ್ಪ ಸಾಯೋ ಹಾಗೆ ಮಾಡಿ, ಅಮ್ಮನ ನರಳಿ ಸಾಯೋ ಹಾಗೆ ಮಾಡಿ ಸೂರ್ಯಪ್ರಕಾಶ್ನ ಮಕ್ಕಳು, ಸೂರ್ಯಪ್ರಕಾಶನ ಮಗ ಸೊಸೆ ಇವರು ಅಂತ ಹೇಳ್ತಾನೆ. ಇನ್ನು ಇವನು ಶಂಕರ್ ನಾರಾಯಣ ಇವ್ರ ಜೊತೆ ಸೇರ್ಕೊಂಡಿರೋನು. ಇವನು ಅವನಿಗೆ ಮಕ್ಕಳಿಲ್ಲ ಅಂತ ನಿನ್ನನ್ನು ಸಾಕೊಂಡಿದ್ದಲ್ಲಮ್ಮ, ನಿನ್ನ ಅಪ್ಪ ಅಮ್ಮನ ಸಾಯಿಸಿದ ಕಾರಣಕ್ಕೆ ಅವನು ನಿನ್ನನ್ನು ಸಾಕೊಂಡಿದ್ದಾನೆ ಅಂತ ಧರ್ಮಪಾಲ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳ್ತಾನೆ. ಅದನ್ನು ಮಹಿ ನಂಬ್ತಾಳ ನೋಡೋಣ.
ಆವಾಗ ಶಂಕರನಾರಾಯಣ ಮಹಿ ಹತ್ರ ಬಂದು ಹೇಳ್ತಾನೆ, ನೋಡಮ್ಮ ಮಹಿ, ಅವರೆಲ್ಲ ಹೇಳ್ತಿರೋದು ಸುಳ್ಳು, ಇಡೀ ಊರಿನವ್ರು ಹೇಳ್ತಿರೋದೇ ಸುಳ್ಳು. ನಾನು ಯಾವತ್ತೂ ನಿನ್ನನ್ನು ಆ ಥರ ಸಾಕಿಲ್ಲ. ನನ್ನ ಸ್ವಂತ ಮಗಳ ಥರನೇ ನಾನು ನಿನ್ನನ್ನು ಸಾಕಿದ್ದೇನೆ. ಅದಕ್ಕೆ ಧರ್ಮಪಾಲ ಮತ್ತೆ ಹೇಳ್ತಾನೆ, ಹಾಗಿದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಆದರೆ ಸತ್ಯ ಏನು ಅಂತ ನೀನೇ ಹೇಳಿಬಿಡು ಅಂತ ಧರ್ಮಪಾಲನ ಗಡ್ಕೊಂಡು ಹೇಳ್ತಾನೆ. ಪೂಜಾರಪ್ಪನ ಸೂರ್ಯಪ್ರಕಾಶ್ ಕೊಂದಿತು ಸುಳ್ಳ, ಅವಳಮ್ಮ ನರಳಿ ಸತ್ತಿತು ಸುಳ್ಳ, ಇಲ್ಲ ಜನರು ಇವಳ ಬಗ್ಗೆ ಏನೇನೋ ಮಾತನಾಡ್ತಾ ಇದ್ರಲ್ಲ ಅದು ಸುಳ್ಳ ಅಂತ ಕೇಳ್ತಾನೆ. ಶಂಕರನಾರಾಯಣ ಹೇಳ್ತಾನೆ, ಅದೆಲ್ಲ ನಿಜಾನೇ, ಆದರೆ ಅಂತ ಸತ್ಯನ ಮುಂದೆ ಹೇಳೋದಕ್ಕೆ ಹೋದಾಗ ಧರ್ಮಪಾಲ ಅವನು ಸತ್ಯ ಹೇಳೋದನ್ನ ತಡಿತಾನೆ. ಹಾ ಇಷ್ಟು ಸಾಕು, ನಮಗೆ ಬೇಕಾಗಿರೋದು ಇದೆ ಅಂತ ಧರ್ಮಪಾಲ ಅವನ ಮಾತನ್ನ ಅರ್ಧದಲ್ಲೇ ತುಂಡು ಮಾಡ್ತಾನೆ. ನೋಡಮ್ಮ, ನಿನ್ನ ಸಾಕಿದ ತಂದೆ ಬಾಯಲ್ಲೇ ಸತ್ಯ ಬರ್ತಾ ಇದೆ ಅಂತ ಧರ್ಮಪಾಲ ತನ್ನ ವಾದನೆ ಮುಂದುವರಿಸ್ತಾನೆ. ಇವಾಗ ಇವರಿಗೆಲ್ಲ ನೀನೇ ಶಿಕ್ಷೆ ಕೊಡಬೇಕು. ನಾವು ಅಂದ್ಕೋತೇವೆ ಆ ದೇವ್ರೇ ನಿನ್ನ ರೂಪದಲ್ಲಿ ಬಂದಿದ್ದಾರೆ ಅಂತ. ಇವರಿಗೆ ಕೊಡೋ ಶಿಕ್ಷೆ ಹೇಗಿರಬೇಕು ಅಂದರೆ ತಪ್ಪು ಮಾಡೋರಿಗೆ ಅದೊಂದು ಪಾಠ ಆಗಿರಬೇಕು, ಆ ಥರ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾನೆ. ಕೊಡು, ನೀನೇನು ಶಿಕ್ಷೆ ಕೊಡ್ತೀಯೋ ಕೊಡು, ನಾವೆಲ್ಲರೂ ನಿನ್ನ ಜೊತೆಲಿರ್ತೀವಿ ಅಂತ ಧರ್ಮಪಾಲ ಮಹಿಗೆ ಹೇಳ್ತಾನೆ. ಮತ್ತೆ ಧರ್ಮಪಾಲ ಗುಡಿಯನಿಗೆ ಕಣ್ಸನ್ನೆ ಮಾಡ್ತಾನೆ. ಮಹಿಗೆ ಗುಡಿಯ ಕತ್ತಿ ತಗೊಂಡು ಬಂದು ಕೊಡ್ತಾನೆ. ಸತ್ಯದ ಅರಿವಿಲ್ಲದ ಮಹಿ ಏನು ನಿರ್ಧಾರ ತಗೊಳ್ಬೋದು?